ಎಲ್ಲಿಗೆ ಹೋಗಿದ್ರಿ? ಯಾಕೆ ಇಷ್ಟು ಲೇಟ್ ಆಯಿತು? ಕರ್ಣ ಏನಾಯಿತು? ಒಂಥರ ಇದ್ದೀರಲ್ಲ. ಹಾಸ್ಪಿಟಲ್ ಸ್ವಲ್ಪ ಕೆಲಸ ಇತ್ತು. ಅಯ್ಯೋ ನಾನು ನೋಡಿ ಮಾತಾಡ್ತಾ ನಿಂತ್ಬಿಟ್ಟೆ. ಹಾಗೆ ಹಾಗೆ ಬಿಟ್ಟರೆ ಥಂಡಿ ಆಗಿಬಿಡುತ್ತೆ. ಇಲ್ಲಿ ಬರ್ಸ್ತೀನಿ. ನಾನು ಬರೆಸ್ಕೊತೀನಿ. ಏನಿದು? ಕರ್ಣ ಅವ್ರು ಒಂದೊಂದ್ಸಲ ಒಂದೊಂದು ಥರ ಇರ್ತಾರಲ್ಲ. ತುಂಬ ಮೂಡ್ ಸ್ವಿಂಗ್ಸ್ ಇದೆ. ಇವ್ರು ಏನು ಅಂತ ನಂಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ನನ್ನ ಎದುರಿಗಿರೋ ಕರ್ಣನೇ ಬೇರೆ, ರಮೇಶ್ ಅಂಕಲ್ ಹೇಳೋ ಕರ್ಣನೇ ಬೇರೆ. ನನ್ನ ಜೊತೆ ಇರುವಾಗ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಪ್ರೀತಿಯಿಂದ ಲೆಟ್ರ್ ಬರೀತಾರೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇವ್ರನ್ನ? ರಮೇಶ್ ಅಂಕಲ್ ಕರ್ಣ ನನ್ನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವರು ಯಾವುದನ್ನು ಬಾಯ್ಬಿಟ್ಟು ಹೇಳಲ್ಲ. ನಾನೇ ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ. ಕರ್ಣ ಅವ್ರಿಗೆ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಚ್ಕರ ಇರ್ಬೋದು. ಅವ್ರ ಸ್ವಭಾವನೇ ಅಂಥದ್ದಲ್ವಾ. ಆದರೂ ಇವತ್ತು ಯಾಕೋ ತುಂಬ ಬೇಜಾರಲ್ಲಿದ್ರು. ಏನಾಗಿರ್ಬೋದು? ಇಷ್ಟು ವರ್ಷ ನಾನು ಬದುಕಿದ್ದೇ ಈ ಕ್ಷಣ ನೋಡೋದಕ್ಕೆ. ನನ್ನ ಬದುಕನ್ನು ಹಾಳು ಮಾಡಿರೋ ನೀನು ಕಾಡಿನ ಪಾಲಾಗ್ತಿದ್ಯಾ? ಪಾಪ, ಇಷ್ಟು ಕ್ರೂರವಾಗಿ ನಿನ್ನ ಕೊನೆ ಆಗಬಾರ್ದಾಗಿತ್ತು. ಕರ್ಣ ಇಷ್ಟು ಹೊತ್ಕೊಂಡು ಉರಿತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿರೋಕ್ಕಿಂತ ಆ ವಿಧಿ ಬರ್ದಿರೋ ಸೀನೆ ತುಂಬ ಚೆನ್ನಾಗಿದೆ. ಫೈನಲಿ ನನ್ನ ಉದ್ದೇಶನ ನಿನ್ನ ಕೈಯಾರೇ ಈಡೇರಿಸಿದ್ಯಾ ಅಣ್ಣ. ನಿನಗೆ ಅದ್ರ ಚಿಕ್ಕ ಸುಳಿವು ಬಿಟ್ಕೊಟ್ಟಿಲ್ಲ. ಕರ್ಣನ ಕೋಪ ನನ್ನ ಅಸ್ತ್ರ ಆಯಿತು. ಕರ್ಣ, ನಿನ್ನ ತಂದೆನ ನೀನೇ ಕೈಯಾರೆ ಕೊಂದಿಯಲ್ಲ. ವಾವ್, what a show it is! Amazing! I love it. ಅನ್ಕೊಂಡಿದ್ರಲ್ಲಿ ಮೊದಲನೇ ಹೆಜ್ಜೆ ಇಟ್ಟಾಯ್ತು. ಇದು ಅಂತ್ಯ ಅಲ್ಲ, ಆರಂಭ. ಇನ್ನೂ ತುಂಬ ನಡೆಯೋದು ಬಾಕಿ ಇದೆ. ಆದರೆ ಅದನ್ನೆಲ್ಲ ನೋಡೋದಕ್ಕೆ ನೀನೇ ಇರಲ್ವಲ್ಲ. ನನಗೆ ಅದೇ ಬೇಜಾರು. My dear Ramesh Vashishta. ಕರ್ಣ, ಏನಿದೆಲ್ಲ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಸಾಕು, ಇನ್ನು ನಾಟಕ ಮಾಡೋದು ಬೇಕಾಗಿಲ್ಲ ಮಿಸ್ಟರ್ ರಮೇಶ್ ವಶಿಷ್ಠ. ಬಂಗಾರಿ ನಿನ್ನ ಮನೆಯಿಂದ ಆಚೆ ಹಾಕಿದ ತಕ್ಷಣ ನೀವು ನಾಟಕ ಶುರು ಮಾಡೋದ್ರಿ ಅಂತ ನನಗೆ ಗೊತ್ತು.
ವಾಪಸ್ ಮನೆಗೆ ಬಂದಾಗ ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಆಗ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಷದ ಸರ್ಪ ಅಷ್ಟು ಸುಲಭವಾಗಿ ವಿಷನ ಬಿಟ್ಕೊಡಲ್ಲ ಅಂತ ಅರ್ಥ ಆಯ್ತು. ಫೂಲ್ ನಾನು. ನನ್ನ ಮೇಲಿರೋ ದ್ವೇಷನ ಹೇಗೆಲ್ಲ ಕಾಡ್ತಾ ಹೋದ್ರಿ ಅಲ್ವಾ? ತೇಜಸ್ ಕಿಡ್ನಾಪ್ ನಿಮ್ ಹುಚ್ಚಾಟದ ಸ್ಟಾರ್ಟಿಂಗ್ ಪಾಯಿಂಟ್. ಮನೆ ಒಳಗಡೆ ನನ್ನ ಮೇಲೆ ವಿಷ ಕಾರದ್ರಿ. ನನ್ನ ಬಡಿಬೇಕು ಅನ್ನೋ ಕಾರಣಕ್ಕೆ 4 ಜನ ಜೀವನ ಹಾಳು ಮಾಡಿದ್ರಿ. ಅದಕ್ಕೋಸ್ಕರ ನಿತ್ಯ ಮದ್ವೆ ನನ್ನ ಜೊತೆ ಮಾಡಿದ್ರಿ. ಆದ್ರೆ ನಿಮ್ ಒಳಗಡೆ ಇರೋ ರಾಕ್ಷಸನ್ಗೆ ಅಷ್ಟು ಸಾಲಿಲ್ಲ. ನಿತ್ಯ ಮನೆಗೆ ಬೆಂಕಿ ಹಚ್ಚದ್ರಿ. ಹಾಸ್ಪಿಟಲ್ ಮೆಡಿಕಲ್ ಸ್ಕ್ಯಾಮ್ ಮಾಡಿ ನನ್ನ ಜೈಲಿಗೆ ಹಾಕ್ಸದ್ರಿ. ನಿಮ್ ದ್ವೇಷ ತೀರಿಸ್ಕೊಳ್ಳಕ್ಕೆ ತಾತನ ಹೆಸರು ಹಾಳು ಮಾಡಕ್ ಹೆಸರಿಲ್ಲ ನೀವು. ಒಬ್ಬ ಮನುಷ್ಯ ಈ ಕೀಳಾಗಿ ಯೋಚನೆ ಮಾಡಕ್ ಹೇಗ್ ಸಾಧ್ಯ? ಅಷ್ಟಕ್ಕೂ ತೃಪ್ತಿ ಆಗಿಲ್ಲ ಅಲ್ವಾ ನಿಮ್ಗೆ? ನಿಧಿನ ಮನೆಯಿಂದ ಹಾಸ್ಪಿಟಲ್ ಹೊರಗೆ ಹಾಕ್ಸೋದ್ರಿ. Dr. Nidhi, you are suspended. ಅವ್ರ ಕ್ಲಿನಿಕ್ಗೆ ಪೇಷಂಟ್ ಬರ್ದೇ ಇರೋ ಹಾಗೆ ಮಾಡಿದ್ರಿ. ಈಗ ರೌಡಿಗಳನ್ನ ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದ್ರಿ. ಹೇಳಿ, ನಿಧಿ ನನ್ನ ಪ್ರೀತಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಏನ್ ನಿಮ್ ಪ್ರಾಬ್ಲಮ್? ಲಿಸನ್ ಟು ಮೀ. ನನ್ ಬದುಕಲ್ಲಿ ತುಂಬಾ ದಿನ ಆಟ ಆಡಿದ್ರೆ ನಾನು ಸಹಿಸ್ಕೊಂಡಿದ್ದೀನಿ. ಆದ್ರೆ ನನ್ನ ಲೈಫಿಗೆ ಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಧಿ ನಿತ್ಯ ಲೈಫ್ ಹಾಳು ಮಾಡಿದ್ರಲ್ಲ, ಇದನ್ ಮಾತ್ರ ನಾನು ಯಾವತ್ತೂ ಸಹಿಸಲ್ಲ. ಅವರೆಲ್ಲ ಏನ್ ಅನ್ಯಾಯ ಮಾಡಿದ್ರು ನಿಮ್ಗೆ? ಏನ್ ಅನ್ಯಾಯ ಮಾಡಿದ್ರು? ಅವ್ರನ್ನ ಯಾಕಿದೆ ಕೇಳ್ಕೊ ಬಂದ್ರಿ? ನನ್ ಮೇಲಿರೋ ದೇಶಕ್ಕೆ ನಿಧಿ ನಿತ್ಯ ಕುಟುಂಬನ ಬೀದಿ ಕೆಳೆಯೋ ಅಧಿಕಾರ ಯಾರು ಕೊಟ್ರು ನಿಮ್ಗೆ? ಎಲ್ಲ ಮಾಡಿ ಇದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡ್ರ? ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ಬಿಟ್ರಿ. ನಾನ್ ತೊಟ್ಟಿದ್ದ ತಾಳ್ಮೆ ಅನ್ನೋ ಕವಚನ ನೀವೇ ಕಳ್ಚಾಕೋ ಹಾಗೆ ಮಾಡಿದ್ರಿ. ಇನ್ಮೇಲೆ ಯಾರ ಲೈಫಲ್ಲಿ ನೀವು ಆಟ ಆಡೋ ಅವಕಾಶ ಕೊಡಲ್ಲ. ಅಸುರ ಅನ್ನೋ ರಾಕ್ಷಸ ನಿಮ್ ಒಳಗಡೆ ಸೇರ್ಕೊಂಡಿದ್ದಾನಲ್ಲ, ಅವನ್ನ ಸಂಹಾರ ಮಾಡೋಕೆ ಇವತ್ತು ತೊಡೆ ತಡೆ ನಿಂತಿದ್ದೀನಿ. ಗಿಡ ಆದಾಗ ನೀವು ಬಗ್ಲಿಲ್ಲ, ಈ ಮರನ ನಾನ್ ಬಗ್ಸೋ ತನಕ ಬಿಡಲ್ಲ. ಹಠಕ್ ಬಿದ್ದು ಬಗ್ಗಿಸ್ತೀನಿ. ಒಂದೊಂದು ಹೆಜ್ಜೆಗೂ ತಲೆ ತಗ್ಗಿಸ್ಬೇಕು, ಪಶ್ಚಾತ್ತಾಪ ಆಗ್ಬೇಕು, ಭಯ ಪಡ್ಬೇಕು, ಆ ತರ ಬಗ್ಗಿಸ್ತೀನಿ. ಇಷ್ಟ ದಿನ ಹೇಳಿರೋ ಸುಳ್ಳು, ಮಾಡಿರೋ ಮೋಸ, ಕೊಟ್ಟಿರೋ ನೋವು ಎಲ್ಲ ತಿತ್ಕೋಬೇಕು. ಹಾಗ ಬಗ್ಗಿಸ್ತೀನಿ. ಇಷ್ಟಪಟ್ಟು ಬದಲಾಗಿಲ್ಲ ಅಂದ್ರೆ ಕಷ್ಟಪಟ್ಟು ಬಗ್ಗಿಸ್ತೀನಿ. ತನಕ ಬುದ್ಧಿ ನೆಟ್ಟಗಾಗಲ್ವೋ ಅಲ್ಲಿ ತನಕ ಬಗ್ಗಿಸ್ತೀನಿ. ಪ್ರತಿ ನೋಟ, ಪ್ರತಿ ಮಾತು, ಪ್ರತಿ ಯೋಚನೆ ಅದು ಹೋಗ್ಲಿ, ನಿಮ್ ಒಂದೊಂದು ಉಸಿರು ಕೂಡ ಬದಲಾಗೋ ತನಕ ಬಗ್ಗಿಸ್ತಾನೆ ಇರ್ತೀನಿ. ಬೇಟೆನ ನಾನ್ ಶುರು ಮಾಡಿದ್ದೀನಿ. ಬರೀ ನಿಮ್ಗಷ್ಟೇ ಅಲ್ಲ, ನಿಮ್ಮೆರಳಿಗೂ ಕೂಡ ಭಯ ಹಾಕೋಬೇಕು. ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಗೆಲ್ಲೋದ್ ನಾನು, ಸೋಲೋದು ನಿಮ್ ಒಳಗಡೆ ಇರೋ ರಾಕ್ಷಸ. ಕರ್ಣ ಚಾಲೆಂಜ್ ಮಾಡಿ ಸೋತಿದ್ದೇ ಇಲ್ಲ. ಏನ್ ಗೊತ್ತಾ, ನಿಮ್ಗೆ ಬೇರೆ ಚಾಯ್ಸೇ ಇಲ್ಲ. ಬಗ್ಬೇಕು, ಬದಲಾಗಬೇಕು.